ಕಷ್ಟನ ಅಷ್ಟೇ ನೋವನ್ನು ಅನುಭವಿಸ್ಬೇಕಾಗತ್ತೆ, ಮಾನಸಿಕವಾಗಿ ಇನ್ನೂ ನೋವನ್ನು ಅನುಭವಿಸ್ಬೇಕಾಗತ್ತೆ. ಹೋಗಲೇ ಇಲ್ಲ ನಾನು, ಆ ಟೈಮ್ನ ನಾನು ವೇಸ್ಟ್ ಮಾಡ್ಕೊಂಡ್ಬಿಟ್ನಲ್ಲ ಅಂತ ನೀವು ಮತ್ತಿಷ್ಟು ಮಾನಸಿಕವಾಗಿ ನೋವಿಗೊಳಗಾಗಬೇಕಾಗತ್ತೆ. ನಮಸ್ಕಾರ ಎಲ್ರಿಗೂ. ಸ್ನೇಹಿತರೆ, ಕೆಲವರಲ್ಲಿ ಮಾತ್ರ ನನ್ನದೊಂದು ಪುಟ್ಟ ಮನವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂತ ಅಂದರೆ ಕೆಲವರು ಮಾತ್ರ ಇಲ್ಲಿ ಜೀವನದಲ್ಲಿ ಈಗಾಗಲೇ ತುಂಬಾನೇ ನೊಂದಿದ್ದೀರಾ, ಪಡಬಾರದ ಕಷ್ಟಗಳನ್ನು ಕೂಡ ಪಟ್ಟಿದ್ದೀರಾ, ಅವಮಾನಗಳನ್ನು ಕೂಡ ಪಡ್ತಾ ಇದ್ದೀರಾ, ಕೇಳಬಾರದ ಮಾತುಗಳನ್ನು ಕೇಳ್ತಾ ಇದ್ದೀರಾ, ಕೆಲಸ ಇಲ್ಲದೆ ಕೂಡ ಒದ್ದಾಡ್ತಾ ಇದ್ದೀರಾ. ಆದರೆ ಇಂತಹ ಕಷ್ಟದ ಸಮಯದಲ್ಲೂ ಕೂಡ ನಿಮಗೆ ಆ ದೇವರು ಬೇಕಂತಾನೆ ಒಂದು ಜೀವವನ್ನು ಕೊಟ್ಟಿದ್ದಾನೆ. ಜಗತ್ತೇ ನಿಮ್ಮ ವಿರುದ್ಧವಾಗಿ ನಿಂತ್ಕೊಂಡ್ರು, ಜಗತ್ತೇ ನಿಮಗೆ ಅವಮಾನ ಮಾಡ್ತಿದ್ರು ಕೂಡ ನಿಮ್ಮ ಸಹಾಯಕ್ಕಂತಾನೆ ಯಾರೋ ಒಬ್ಬರು ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಕೂಡ ನಿಂತಿದ್ದಾರೆ. ಅವರೇನೋ ನಿಮಗೆ ದುಡ್ಡು ಕೊಟ್ಟು ಸಹಾಯವನ್ನು ಕೂಡ ಮಾಡ್ತಾ ಇರಬಹುದು, ಜೊತೆಗೆ ಏನೋ ಒಂದು ನಿಮಗೆ ಸಹಾಯಕ್ಕೆ ಅವರು ನಿಂತಿರಬಹುದು. ನಿಮ್ಮ ಕೈಲಿ ಕೆಲಸ ಇಲ್ಲ ಅಂದ್ರೂ ಕೂಡ ಎಲ್ಲರೂ ನಿಮಗೆ ತುಂಬ ಅವಮಾನ ಮಾಡ್ತಾ ಇದ್ದಾರೆ, ಆದರೂ ಕೂಡ ಅವರು ಮಾತ್ರ ನಿಮ್ಮ ಜೊತೆಗೆ ನಿಂತಿದ್ದಾರೆ. ಆದರೆ ನಾನು ಹೇಳುವಂಥದ್ದು ಏನಂತ ಅಂದರೆ, ಎಲ್ಲೋ ಒಂದು ಕಡೆ ನಿಮಗೆ ಕೆಲಸ ಹುಡುಕುವಂಥ ಪ್ರಯತ್ನ ಕೂಡ ನಿಮ್ಮಲ್ಲಿ ಕಮ್ಮಿ ಆಗ್ತಾ ಇದೆ. ಇದನ್ನೇನೋ ನಿಮಗೆ ನೋಯಿಸ್ಬೇಕು ಅಂತ ನಾನು ಹೇಳ್ತಾ ಇಲ್ಲ, ಪ್ರಯತ್ನ ಕಮ್ಮಿ ಆಗ್ತಾ ಇದೆ. ಕುಗ್ಗಿ ಹೋಗ್ತಾ ಇದ್ದೀರಾ, ಪ್ರಯತ್ನ ಅನ್ನೋದಿಲ್ಲ, ಉತ್ಸಾಹ ಅನ್ನೋದಿಲ್ಲ. ಇವಾಗೇನೋ ಅವರು ನಿಮಗೆ ಸಹಾಯ ಮಾಡ್ತಾ ಇದ್ದಾರಲ್ಲ, ಅವರಿಗೂ ಒಂದು ಆಸೆ ಇರುತ್ತಲ್ವ, ನಾನು ಇಷ್ಟಪಡುವಂಥ ಜೀವ ಇವತ್ತೆಲ್ಲ ನಾಳೆ ಏನೋ ಒಂದು ಮಾಡುತ್ತೆ, ಏನೋ ಒಂದು ಹಂತಕ್ಕೆ ಬರ್ತಾರೆ, ಇವಾಗ ಅವ್ರ ಜೀವನದಲ್ಲಿ ಕಷ್ಟ ಇರ್ಬೋದು, ಒಂದು ಹಂತಕ್ಕೆ ಬರ್ತಾರೆ ಅನ್ನುವಂಥ ಕನಸಾದರೂ ಇರುತ್ತಲ್ಲ. ಖಂಡಿತ ಅವರಿಗೆ ಎಷ್ಟು ಆಗುತ್ತೋ ಅಷ್ಟು ನಿಮ್ಮನ್ನ ದುಡ್ದು ಅವರೇ ಸಾಕ್ತಾ ಇರ್ತಾರೆ. ಆದರೆ ನಿಮ್ಮ ಕಷ್ಟ ಸುಖಗಳಿಗೆ ಖಂಡಿತವಾಗ್ಲೂ ಕೂಡ ಕೇಳ್ತಾರೆ. ಅದು ಯಾರೇ ಆಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ನೀವು ಪ್ರೀತಿಸೋ ಹೃದಯ ಆಗಿರ್ಬೋದು, ಅಥವಾ ತಂದೆ ತಾಯಿಗಳಾಗಿರಬಹುದು, ಯಾರೇ ಆಗಿರಲಿ, ಒಂದು ಜೀವ ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಕೂಡ ಇದೆ. ಆದರೆ ಅವರಿಗೂ ಕೂಡ ಕಷ್ಟ ಇರುತ್ತಲ್ವಾ, ಅವರಿಗೂ ಕೂಡ ಸಾಕಷ್ಟು ಕಷ್ಟ ಇರುತ್ತೆ. ಆದರೂ ಕೂಡ ನಿಮ್ಮ ಜೊತೆಗೆ ಅವ್ರು ನಿಂತಿರ್ತಾರಂತ ಅಂದರೆ ಅದು ನಿಜವಾದ ಪ್ರೀತಿ, ದೇವರು ಕೊಟ್ಟಂಥ ಪ್ರೀತಿ, ಅದು ಯಾರೇ ಆಗಿರಲಿ. ಆದರೆ ಇಲ್ಲಿ ನೀವೇನೋ ತಪ್ಪು ಮಾಡ್ತಾ ಇದ್ರಿ ಅಂತ ನಾನು ಹೇಳ್ತಾ ಇಲ್ಲ. ಕೆಲವೊಂದು ಬದಲಾವಣೆಗಳು, ಕೆಲವೊಂದು ಆಲೋಚನೆಗಳನ್ನು ನೀವು ಖಂಡಿತವಾಗ್ಲೂ ಕೂಡ ಬದಲಾಯಿಸ್ಕೊಳ್ಳಿ, ತೆಗ್ದಾಕ್ಬಿಡಿ ಕೆಲವೊಂದು ಮೈಂಡಲ್ಲಿರುವಂಥದ್ದು. ಮೊದಲನೇದಾಗಿ, ನಾನು ಹೊರಗಡೆ ಹೋಗಿ ಎಲ್ಲರ ಕೆಲಸಗಳನ್ನ ಕೇಳಿದರೆ ಯಾರೋ ಏನೋ ಅನ್ಕೊತಾರೇನೋ ಅನ್ನುವಂಥದ್ದನ್ನ ತಲೆಯಲ್ಲಿ ಇಟ್ಕೋಬೇಡಿ. ಯಾರಿಲ್ಲಿ ಮಾತಾಡೋರು ನಿಮ್ಗೊಂದು ಊಟವನ್ನು ಹಾಕೋದಿಲ್ಲ. ಎರಡನೇದಾಗಿ, ನಾನು ಏನೋ ಕೇಳ್ತೀನಿ, ಅವರು ತಕ್ಕಂಗೆ ನಾನು ಆನ್ಸರ್ ಮಾಡ್ತೀನೋ ಇಲ್ವೋ, ನಾನು ಕೇಳಲ್ಲ ಬೇಡವಾ, ಹಿಂದೇಟ್ ಹಾಕ್ಬೇಡಿ. ಏನು ಅನ್ಕೊಂಡಿದ್ದೀರೋ ಅದನ್ನು ಮಾಡಿಬಿಡಿ. ಇವಾಗ ಒಂದು ಅನ್ಕೊಂಡಿರ್ತೀರ, ಮತ್ತೇನೋ ಒಂದು ಹಿಂದೇಟ್ ಹಾಕುವಂಥದ್ದು. ಒಂದು ಗೂಡಲ್ಲಿ ಸೇರ್ಕೋಬೇಡಿ. ಮುಂದಿನ ದಿನಗಳಲ್ಲಿ ಏನಾಗುತ್ತಂತ ಅಂದರೆ, ಇವತ್ತು ನೀವೆಷ್ಟು ಹಿಂದಕ್ಕೆ ಸರಿತಾ ಇರ್ತೀರೋ, ಪ್ರಪಂಚಕ್ಕೆ ಎದುರಿ, ಜನಗಳಿಗೆ ಎದುರಿ ನೀವೆಷ್ಟು ಹಿಂದಕ್ಕೆ ಸರಿತಾ ಇರ್ತೀರೋ, ಮುಂದೆ ನೀವು ಅಷ್ಟೇ ಕಷ್ಟನ, ಅಷ್ಟೇ ನೋವನ್ನು ಅನುಭವಿಸ್ಬೇಕಾಗತ್ತೆ, ಮಾನಸಿಕವಾಗಿ ಇನ್ನೂ ನೋವನ್ನು ಅನುಭವಿಸ್ಬೇಕಾಗತ್ತೆ. ಕೆಲವರಿಗೆ ಮಾತ್ರ ಹೇಳ್ತಾ ಇದ್ದೀನಿ, ಕೈಲಿ ಕೆಲಸ ಇಲ್ಲ, ಹುಡುಕುವಂಥ ಒಂದು ಶಕ್ತಿ ನಿಮ್ಮಲ್ಲಿಲ್ಲ, ನಿಮ್ಗೆ ಏನಾಗ್ತಿದೆ, ಉತ್ಸಾಹ ಇಲ್ಲ, ಹೊರಗಡೆ ಹೋಗಿ ಕೇಳೋಕ್ಕಾಗ್ತಾ ಇಲ್ಲ, ಜನಗಳ ಜೊತೆಗೆ ಬೆರೆಯೋಕ್ಕಾಗ್ತಾ ಇಲ್ಲ, ಒಂಟಿಯಾಗಿರ್ಬೇಕಂತ ಏನಾಗಿದೆ ಅಂದರೆ ಒಂಟಿತನ ಕಾಡ್ತಾ ಇದೆ, ನಿಮ್ಗೆ ಅದನ್ನು ಸರಿಪಡಿಸ್ಕೊಳಕ್ಕಾಗ್ತಾ ಇಲ್ಲ. ಆದರೆ ನಾನು ಒಂದು ಮಾತನ್ನು ಏನು ಹೇಳ್ತೀನಿ ಅಂತ ಅಂದರೆ, ಮಾತಾಡೋರು ಯಾರೂ ಕೂಡ ನಿಮಗೆ ಖಂಡಿತವಾಗ್ಲೂ ಸಹಾಯಕ್ಕೆ ಬರೋದಿಲ್ಲ. ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಅನಿಸುತ್ತೆ, ನಾನು ಆ ವಯಸ್ಸಲ್ಲಿ ದುಡಿಬೇಕಿತ್ತು, ಆ ವಯಸ್ಸಲ್ಲಿ ಚೆನ್ನಾಗಿ ಕೆಲಸ ಮಾಡಬೇಕಿತ್ತು, ಒಳ್ಳೆ ಸಂಪಾದನೆ ಮಾಡಿ ನಾನು ಗಳಿಸ್ಲಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ನಂಬಿದವ್ರನ್ನ, ತಂದೆ ತಾಯಿಗಳನ್ನಾಗಿರ್ಬೋದು, ನಾನು ಪ್ರೀತಿಸೋ ಹೃದಯಕ್ಕಾಗಿರ್ಬೋದು, ನಾನು ಏನೋ ಒಂದು ನೆರಳು ಆಗಬೇಕಿತ್ತು, ನನ್ನಲ್ಲಿ ಎಲ್ಲ ಶಕ್ತಿ ಇತ್ತು ಅವಾಗ. ಆದರೆ ನಾನು ಹೋಗಲೇ ಇಲ್ಲ ನಾನು, ಆ ಟೈಮ್ನ ನಾನು ವೇಸ್ಟ್ ಮಾಡ್ಕೊಂಡ್ಬಿಟ್ನಲ್ಲ ಅಂತ ನೀವು ಮತ್ತಿಷ್ಟು ಮಾನಸಿಕವಾಗಿ ನೋವಿಗೊಳಗಾಗಬೇಕಾಗತ್ತೆ. ಆದರೆ ನಾನೇನು ಹೇಳ್ತೀನಂತ ಅಂದರೆ, ಇದನ್ನು ತಲೆಯಲ್ಲಿ ಇಟ್ಕೊಂಬಿಡಿ, ನಾನು ಹೆಂಗೋ ನೀವು ಹಂಗೆ, ನೀವೆಂಗೋ ನಾನು ಹಂಗೆ, ಎಲ್ಲರೂ ಒಂದೇ ಇಲ್ಲಿ, ಆಯಿತಾ? ಏನೋ ಮಾಡೋಕ್ಕೋದ್ರೆ ಹಿಂದೇಟಾಗ್ತಾ ಇದೆ, ಇನ್ನೊಂದು ಪ್ರಯತ್ನ ಪಡಿ. ಗುರು ರಾಘವೇಂದ್ರ ಸ್ವಾಮೀಜಿಗಳ ಹೆಸರನ್ನ ತೊಗೊಂಡು ಪ್ರಯತ್ನ ಪಡಿ. ಯಾಕೆ ರಾಯರ ಹೆಸರನ್ನ ತಗೋಬೇಕಂದ್ರೆ, ಗುರುಗಳ ಹೆಸರು ಮನಸ್ಸಲ್ಲಿತ್ತಂದರೆ ಪ್ರಯತ್ನದಲ್ಲಿ ಯಶಸ್ಸು ನಿಮ್ಗೆ ಬಂದೇ ಬರುತ್ತೆ. ರಾಯರ ಹೆಸರನ್ನ ತಗೊಂಡು ಶುರು ಮಾಡಿ, ಬದಲಾಯಿಸ್ಕೊಳ್ಳಿ. ಇವತ್ತಿಂದ ಬದಲಾಗಿ, ಮನಸ್ಸನ್ನ ಬದಲಾಯಿಸ್ಕೊಳ್ಳಿ. ಯಾವುದು ನಿಮಗೆ ಯಾವ್ದು ತಡೀತಾ ಇರುತ್ತೋ ಅದನ್ನು ಕಿತ್ತು ಬಿಸಾಕಿದಷ್ಟು ತಲೆ ಕೆಡಿಸ್ಕೋಬೇಡಿ. ಇವತ್ತೇನೋ ಒಂದು ಕೆಲಸವನ್ನ ಮಾಡ್ಬೇಕಂತಿರ್ತೀರ, ಇನ್ನೊಂದು ಮನಸ್ಸು ಹೇಳ್ತಾ ಇರುತ್ತೆ ಬೇಡ, ಹೋಗ್ಬೇಡ, ಮತ್ತೆ ಹಿಂದೇಟ್ ಹಾಕುವಂಥದ್ದು. ದಯವಿಟ್ಟು ಇದನ್ನ ಮಾಡಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವರು ಈ ನೋವಲ್ಲಿ ಒದ್ದಾಡ್ತಾ ಇದ್ದೀರಾ, ಇದು ಅಕ್ಷರಶಃ ಸತ್ಯ. ಯಾರೆಲ್ಲ ವಿಡಿಯೋ ನೋಡ್ತಿರ್ತೀರೋ, ನಿಮ್ಮ ಸುತ್ತಮುತ್ತ ಫ್ರೆಂಡ್ಸ್ ಆಗಿರ್ಬೋದು, ಅಣ್ಣ ತಮ್ಮಂದಿರಾಗಿರ್ಬೋದು, ಮತ್ತು ಅಕ್ಕ ತಂಗಿರಾಗಿರ್ಬೋದು, ಯಾರೇ ಆಗಿರಲಿ, ಯಾರಾದರೂ ಕೂಡ ಈ ಥರದ ನೋವಲ್ಲಿ ಒಂಟಿತನ ಕಾಡ್ತಾ ಇದೆ ಅಂತ ಗೂಡು ಸೇರಿಕೊಂಡಿದ್ರೆ ದಯವಿಟ್ಟು ಕೂಡ ಅವರಿಗೆ ಈ ಮಾತುಗಳನ್ನ ಕೇಳಿಸಿ. ಯಾಕಂದರೆ ಅವರು ಕೂಡ ಬದಲಾಗಬೇಕು. ಯಾಕಂದರೆ ಅವ್ರನ್ನೇ ನಂಬ್ಕೊಂಡು ಕುಟುಂಬಗಳಿರುತ್ತೆ ಅಲ್ವಾ, ಕುಟುಂಬಗಳಿರುತ್ತೆ. ಇವ್ರು ಏನು ಮಾಡಿಲ್ಲ ಅಂದರೆ ಕುಟುಂಬದವರ ಗತಿ ಏನು?
ಜೊತೆಗೆ ಇವರು ಕೂಡ, ನೀವು ಕೂಡ ಹ್ಯಾಪಿಯಾಗಿರೋಕ್ಕಾಗೋದಿಲ್ಲ. ನಿಮ್ಮ ಕೈಲಿ ಕೆಲಸ ಇಲ್ಲ ಅಂದರೆ ಖಂಡಿತ ನೀವು ಹ್ಯಾಪಿಯಾಗಿರೋಕ್ಕಾಗೋದಿಲ್ಲ. 4 ಜನರ ಜೊತೆಗೆ ಬೆರೆತ್ರೇನೆ ನೀವು ತುಂಬ ಖುಷಿಯಾಗಿರ್ತೀರಾ, ಎಷ್ಟೋ ನೋವುಗಳನ್ನ ಮರಿತೀರಾ. ನಾನು ಹೇಳುವಂಥದ್ದಿಷ್ಟೇ, ಯಾರು ನಿಮ್ಮ ಹತ್ರ ದುಡ್ಡಿಲ್ಲ, ಯಾರು ನಿಮಗೆ ಒಂದು ಕೆಲಸ ಇಲ್ಲ ಅಂತ ಅವಮಾನ ಮಾಡ್ತಾ ಇದ್ದಾರೋ, ಯಾರು ನೀವು ಒಂದು ಹಂತಕ್ಕೆ ಬಂದಿಲ್ಲ ಅಂತ ಅವಮಾನ ಮಾಡ್ತಾ ಇದ್ದಾರೋ, ಅವರೆಲ್ಲರಿಗೂ ಕೂಡ ಉತ್ತರ ಕೊಡುವಂಥ ಶಕ್ತಿ ಇರೋದು ನೀವು ಕೆಲಸಕ್ಕೆ ಹೋದ್ರೇನೆ. ನೀವು ಹೋದ್ರೇನೆ ಇವರೇ, ನೀವು ಹೋಗ್ತೀರಾ, ನಿಮ್ಮಿಂದ ಎಲ್ಲನೂ ಸಾಧ್ಯ, ನಿಮ್ಮಿಂದ ಏನೂ ಆಗೋದಿಲ್ಲ ಅನ್ನುವಂಥದ್ದಲ್ಲ. ಏನೇ ಆಗಿರಲಿ ನಿಮ್ಮ ಜೀವನದಲ್ಲಿ, ಯಾರೋ ನಿಮಗೆ ನಂಬಿಕೆ ದ್ರೋಹದ ಕೆಲಸವನ್ನು ಮಾಡಿದರೆ ಅದರಿಂದ ಗೂಡು ಸೇರ್ಕೊಂಡಿದ್ದೀರಾ ಅನ್ಕೊಳ್ಳೋಣ, ಅದರಿಂದ ಏನೋ ಒಂದು ನೋವಿಗೊಳಗಾಗಿದ್ರೆ ಅನ್ಕೊಳ್ಳೋಣ, ಅದು ಕೂಡ ಹೋಗುತ್ತೆ. ರಾಯರ ಹೆಸರನ್ನ ತಗೊಳ್ಳಿ, ಗುರು ರಾಘವೇಂದ್ರ ಸ್ವಾಮೀಜಿಗಳನ್ನ ಹೆಸರು ತಗೊಂಡು ಶುರು ಮಾಡಿ ನೀವು. ಯಾಕೆ ನಾನು ಇವತ್ತು ರಾಯರ ಹೆಸರನ್ನ ತಗೋಬೇಕಂತ ಇದ್ದೀನಿ ಅಂದರೆ, ಈ ಥರದ ಒಂದು ಭಕ್ತರು ಕೂಡ ರಾಯರಿಗಿದ್ದಾರೆ. ಈ ಥರ ನೋವುಗಳನ್ನು ಕೂಡ ನಾನು ರಾಯರ ಮಠಕ್ಕೆ ಹೋದಾಗ ಎಷ್ಟು ಕಣ್ಣೀರು ಆಗ್ತಾ ಇರ್ತಾರೆ ಗೊತ್ತಾ. ಹೆಣ್ಮಕ್ಳೇ ಅಳ್ತಾರೆ, ಗಂಡ್ಮಕ್ಳು ಅಳಲ್ಲ ಅನ್ನೋದು ಏನೂ ಇಲ್ಲ, ಇಬ್ಬರು ಅಳ್ತಾರೆ. ಯಾಕಂದರೆ ಮನಸ್ಸಂತ ಬಂದರೆ ಹೆಣ್ಮಕ್ಳಿಗೂ ಅಷ್ಟೇ ಗಂಡ್ಮಕ್ಳಿಗೂ ಅಷ್ಟೇ, ಯಾರಿಗೂ ಸ್ಪೆಷಲ್ ಇರೋದಿಲ್ಲ. ನಾನು ಹೇಳುವಂಥದ್ದು ಏನಂತ ಅಂದರೆ, ತಲೆ ಭಾರವನ್ನು ಮಾಡ್ಕೊಂಡು ಒದ್ದಾಡಬೇಡಿ. ಈ ಮಾತುಗಳನ್ನ ಮನಸ್ಸಲ್ಲಿ ತಗೊಂಡು, ಏನೋ ನಮ್ಮವ್ರು ಯಾರೋ ಒಬ್ರು ಹೇಳ್ತಾ ಇದ್ದಾರೆ ಅಂತ ತಗೊಂಡು ರಾಯರ ಹೆಸರನ್ನು ತಗೊಂಡು ಮುಂದೆ ಹೆಜ್ಜೆ ಇಡಿ. ಬರೋ ದಿನಗಳಲ್ಲಿ ನೀವು ಕೊಡುವಂಥ ಉಡುಗೊರೆ ಏನಾಗಬೇಕು ಗೊತ್ತಾ, ಒಂದು ಒಳ್ಳೆ ಕೆಲಸ. ನಿಮ್ಮನ್ನು ಇಷ್ಟಪಡುವಂಥ ಜೀವಕ್ಕೆ ನೀವು ಕೊಡುವಂಥ ಉಡುಗೊರೆ ಆಗುತ್ತದು. ಇವತ್ತು ಯಾರು ನೀವು ಇಷ್ಟೊಂದು ಕಷ್ಟದಲ್ಲಿದ್ದರೂ ಕೂಡ, ಎಲ್ಲರೂ ಕೈ ಬಿಟ್ಟರು ಕೂಡ, ಆ ಒಂದು ಜೀವ ನಿಮಗೋಸ್ಕರ ಇದೆ ಅಲ್ಲ, ಆ ಜೀವಕ್ಕೆ ನೀವೇನಾದರೂ ಒಂದು ಕೊಡಬೇಕು, ಅವ್ರ ಕಣ್ಣೀರನ್ನ ಒರೆಸ್ಬೇಕಲ್ಲ. ಇಷ್ಟು ದಿನ ಅವ್ರು ನಿಮ್ಮನ್ನು ನೋಡಿಕೊಂಡ್ರು, ಅಟ್ಲೀಸ್ಟ್ ನಿಮ್ಗೆ ಆದಷ್ಟಾದರೂ ನೋಡ್ಕೋಬೇಕಲ್ಲ, ಕರೆಕ್ಟ್ ಅಲ್ವಾ? ಅವ್ರು ಇಷ್ಟು ದಿನ ನಿಮ್ಗೆ ಒಂದು ತುತ್ತು ಊಟವನ್ನು ಕೊಟ್ಟರು, ಅವರು ಮಾಡ್ತಾ ಇದ್ದಾರೆ ಸಹಾಯವನ್ನು. ಯಾಕಂದರೆ ಅವ್ರು ಮಾಡ್ತಾ ಇರೋದನ್ನ ನಾವು ನೆನೆಸ್ಕೋಬೇಕು, ಆವಾಗಲೇ ಅಲ್ವಾ ಒಂದು ಕೃತಜ್ಞತೆ ಸಲ್ಲಿಸ್ದಂಗೆ. ಅವರೊಂದು ತುತ್ತು ಊಟವನ್ನು ಕೊಡ್ತಾ ಇದ್ದಾರೆ, ಕಣ್ಣೀರನ್ನ ಒರೆಸ್ತಾ ಇದ್ದಾರೆ. ಆಗುತ್ತೆ ಬಿಡು, ನಿನಗೆ ಒಳ್ಳೆತನ ಇದೆ ನಿನ್ನಲ್ಲಿ, ನಿನಗೆ ಒಳ್ಳೇದಾಗುತ್ತೆ, ದೇವ್ರ ಕೈ ಬಿಡಲ್ಲ, ಕುಗ್ಬೇಡ ಅಂತ ಧೈರ್ಯವನ್ನು ಕೊಡ್ತಾ ಇದ್ದಾರೆ. ಅವ್ರ ಕಷ್ಟದಲ್ಲಿದ್ದರೂ ಕೂಡ ನಿಮಗೆ ಧೈರ್ಯವನ್ನು ಕೊಡ್ತಾ ಇದ್ದಾರೆ ಅಂದರೆ ಅವರ ಒಂದು ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ. ದೇವರೇ ಕೊಟ್ಟಿರೋದು. ಆದರೆ ಅವ್ರಿಗೆ ತುಂಬ ಆಸೆ ಇರುತ್ತೆ, ನಿಮ್ಮನ್ನು ತುಂಬ ಎತ್ತರದ ಸ್ಥಾನದಲ್ಲಿ ನೋಡಬೇಕು. ಚಿಕ್ಕದೋ ದೊಡ್ಡದೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದು ಕೆಲಸಕ್ಕೆ ಬಂದ್ಬಿಡಿ. ಇವತ್ತಿಂದ ನಿಮ್ಮ ಕುಟುಂಬಕ್ಕೆ ನೀವು ನಿಮ್ಮ ಕುಟುಂಬ ಬೀದಿಗೆ ಬರೋ ಒಂದು ಇದಕ್ಕೆ ಬಂದಿದೆ ಅಲ್ವಾ, ಅದೆಲ್ಲವೂ ಕೂಡ ಚೇಂಜ್ ಮಾಡಿ. ನಾನು ಇದ್ದೀನಿ, ನಾನು ನೋಡ್ಕೊತೀನಿ ಕುಟುಂಬವನ್ನು ಅಂತ ಒಂದು ಛಲವನ್ನು ತಗೊಳ್ಳಿ, ರಾಯರ ಹೆಸರನ್ನು ತಗೊಳ್ಳಿ, ಖಂಡಿತ ಬದಲಾಗುತ್ತೆ. ನೀವು ಒಬ್ಬರು ನಿಮ್ಮ ಮನೆಗೆ ಹೆಮ್ಮರವಾಗಿ ನಿಂತ್ಕೊಂಡ್ರೆ ನಿಮ್ಮನ್ನು ಕಾಯೋ ಭಗವಂತ ಖಂಡಿತ ಕೈ ಬಿಡೋದಿಲ್ಲ. ಅದು ಬೇಕಾದಷ್ಟು ಸಾಲ ಇರಲಿ, ಬೇಕಾದಷ್ಟು ಅವಮಾನಗಳಿರಲಿ, ನೀವು ಒಬ್ಬರು ನಿಂತ್ಕೊಳ್ಳಿ ಮನೆಗೆ. ಅವಾಗ ನಿಮ್ಮ ಜೊತೆಗಿರುವಂಥ ತಂದೆ ತಾಯಿಗಳಿಗೆ ಆಗಿರ್ಬೋದು, ಮನೇಲಿ ಹೆಂಡತಿ ಮಕ್ಕಳಿಗಾಗಿರ್ಬೋದು, ಏನೇ ಆಗಿರಲಿ ಅವ್ರಿಗೆ ಎಷ್ಟು ಧೈರ್ಯ ಬರುತ್ತೆ ಅಂತ ಅಂದರೆ, ಅಪ್ಪ ದೇವ್ರು ಇವಾಗ ನಮ್ಮ ಕಣ್ಣು ತೆಗ್ದ ಧೈರ್ಯ ಬರುತ್ತೆ. ನಾನು ಹೇಳೋದಿಷ್ಟೇ, ಇಷ್ಟು ದಿನ ಹೆಂಗಿತ್ತೋ ಗೊತ್ತಿಲ್ಲ ಆಯಿತಾ, ಈ ಕ್ಷಣಕ್ಕೆ ಇವತ್ತಿಗೆ ಅಥವಾ ನಾಳೆ ಶುರು ಮಾಡ್ತೀನಂತ ಅಂದರೆ ರಾಯರ ಹೆಸರನ್ನ ತೊಗೊಂಡು ಶುರು ಮಾಡಿ. ಆದರೆ ಬದಲಾಗಿ, ನಾನು ಹೇಳೋದಿಷ್ಟೇ, ಬದಲಾಗಿ. ನೀವು ಹಿಂಗಿದ್ರೆ ಆಗೋದಿಲ್ಲ, ಆಗಲೇಬೇಕು. ನಿಮ್ಮಿಂದ ಎಲ್ಲನೂ ಸಾಧ್ಯ. ಏನೇ ಮೋಸ ನಡೆದಿರಲಿ, ಏನೇ ಆಗಿರಲಿ, ನಿಮ್ಮ ಜೀವನದಲ್ಲಿ ಏನೇ ನಡೆದಿದ್ರೂ ಕೂಡ ಅದೆಲ್ಲವೂ ಕೂಡ ಖಂಡಿತವಾಗ್ಲೂ ಕೂಡ ದೂರ ಆಗತ್ತೆ. ನಿಮ್ಮ ಮನಸ್ಸಿನ ಆಸೆ ಕೋರಿಕೆ ಏನೇ ಇರಲಿ. ಆದರೆ ನಾನು ಹೇಳುವಂಥದ್ದು ಏನಂದರೆ, ಕುಗ್ಗಿ ಹೋಗಬೇಡಿ. 4 ಜನರ ಜೊತೆಗೆ ಬೆರೀರಿ. ಇನ್ಮೇಲೆ ಬೆರೀರಿ ಅಂದ ತಕ್ಷಣ ಎಲ್ಲರನ್ನೂ ಕ್ಲೋಸ್ ಮಾಡಿಕೊಂಡು ಕೆಲವೊಂದು ಸಲ ಮೋಸ ಹೋಗಿರ್ತಾರೆ ಎಲ್ಲರನ್ನು ನಂಬಿ ಅಂತ ನಾನು ಹೇಳ್ತಾ ಇಲ್ಲ. ನಂಬೋದೇ ಬೇರೆ, ಬೆರೆಯೋದೇ ಬೇರೆ. ಎಷ್ಟಿರಬೇಕೋ ಅಷ್ಟಿರಿ. ಆದರೆ ನಾನು ಹೇಳುವಂಥದ್ದು ಏನಂದರೆ, ನಿಮ್ಮನ್ನು ಇವಾಗ ಏನು ನಿಮ್ಮ ಜೊತೆಗೆ ನಿಂತಿದ್ರಲ್ಲ, ದೇವ್ರು ಕೊಟ್ಟಂಥ ವರ, ಅವ್ರನ್ನ ಉಳಿಸ್ಕೊಳ್ಳಿ ಅಷ್ಟೇ. ಅವ್ರ ಕಣ್ಣೀರನ್ನ ಒರೆಸಿ. ನೋಡಿ, ಇಷ್ಟು ಕಷ್ಟದಲ್ಲೇ ನಿಮ್ಮ ಜೊತೆಗೆ ಅವ್ರು ಇದ್ದಾರಂತ ಅಂದರೆ, ನೀವು ನಾಳೆ ಒಂದು ಸ್ಥಾನಕ್ಕೆ ಬಂದಮೇಲೆ ಅವ್ರಿಗೆ ಎಷ್ಟು ಖುಷಿ ಆಗಬೇಡ. ಅವರಷ್ಟು ಖುಷಿ ಪಡೋವಂಥವ್ರು ಖಂಡಿತವಾಗ್ಲೂ ಕೂಡ ಈ ಭೂಮಿ ಮೇಲೆ ಯಾರೂ ಇರೋದಿಲ್ಲ. ನಿಮ್ಮ ಗೆಲುವಲ್ಲಿ ಅವ್ರು ಖುಷಿ ಪಡ್ತಾರಂತ ಅಂದರೆ, ಆ ವ್ಯಕ್ತಿ ತಮ್ಮ ಮನಸ್ಸಲ್ಲಿ ನಿಮಗೆ ಎಂಥ ಸ್ಥಾನವನ್ನು ಕೊಟ್ಟಿರಬೇಡ. ಯೋಚನೆ ಮಾಡಿ. ಆದರೆ ಈ ಒಂದು ವಿಡಿಯೋನ ಮಾಡ್ತಿರುವಂಥ ಉದ್ದೇಶ ಏನಂತ ಅಂದರೆ, ಕೆಲವರ ಪರಿಸ್ಥಿತಿ ಇದು, ಸದ್ಯದ ಪರಿಸ್ಥಿತಿ ಇದು ನನ್ನ ಮನಸ್ಸಿಗೆ ಬಂತು, ಅದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರೆಲ್ಲ ನಿಮ್ಮ ಸುತ್ತಮುತ್ತ ಇರ್ತಾರೋ, ಈ ಥರ ಯಾರನ್ನ ನೋವಲ್ಲಿದ್ದರೆ ತಿದ್ಕೊಳ್ಳಿ. ಯಾರನ್ನ ನಿಮ್ಮ ಸುತ್ತಮುತ್ತ ಇದ್ದರೆ ಅವ್ರಿಗೆ ಈ ಮಾತುಗಳನ್ನ ಕೇಳಿಸಿ. ರಾಯರ ಹೆಸರನ್ನ ತೊಗೊಂಡು ಶುರು ಮಾಡಿ. ಯಾರೆಲ್ಲ ಈ ಒಂದು ಕಷ್ಟದಲ್ಲಿ ಒದ್ದಾಡ್ತಿದ್ದೀರೋ, ಗುರು ರಾಘವೇಂದ್ರ ಸ್ವಾಮೀಜಿಗಳ ಅನುಗ್ರಹ ಆಗಿ ನೀವು ಜೀವನದಲ್ಲಿ ತುಂಬಾ ಎತ್ತರಕ್ಕೆ ಬೆಳೀಲಿ ಅಂತಲೇ ನಾನು ಕೇಳ್ಕೊತೇನೆ. ಖಂಡಿತ ಬೆಳಿತೀರಾ. ನಾಳೆ ದಿನ ಆಗಬಾರ್ದಲ್ವಾ, ನಿಮ್ಗೇನೋ ಆಗಿ ದುಡಿಯೋಕ್ಕಾಗದಿರೋ ವಯಸ್ಸಿಗೆ ಹೋಗ್ಬಿಟ್ಟು ಆಮೇಲೆ ನೀವು, ಅಯ್ಯೋ ನಾನು ಫಸ್ಟ್ ದುಡಿಬೇಕಿತ್ತಲ್ಲ, ನನ್ನ ಕುಟುಂಬಕ್ಕೆ ನಾನು ನೆರಳಾಗಿ ನಿಲ್ಲಬೇಕಿತ್ತಲ್ಲ, ನನಗೇನೋ ಒಬ್ಬರ ಜೊತೆಗೂ ಇದ್ದರು, ಸಪೋರ್ಟು ಮಾಡಿದರು, ಹಣಕಾಸಿನ ವಿಷಯ ಆಗಿರ್ಬೋದು, ಯಾವುದ್ರಲ್ಲಾದರೂ ಸಪೋರ್ಟ್ ಮಾಡಿದರು, ನಾನು ಅವ್ರ ಜೊತೆಗೂ ನಿಯತ್ತಾಗಿರೋಂಗಾಗಲಿಲ್ಲ, ಅವ್ರ ಕನಸನ್ನು ನನಸು ಮಾಡಲಿಲ್ಲ, ನಾನು ಏನು ಮಾಡಲೇ ಇಲ್ವಲ್ರಿ ಜೀವನದಲ್ಲಿ, ನನಗೆ ಆಗಬಾರ್ದಲ್ಲ. ಖಂಡಿತ ಅಲ್ಲ, ಆಗಬಾರ್ದಲ್ಲ. ನೀವೊಂದು ಮಾಡಿ ತೋರಿಸ್ಬೇಕಲ್ಲ ಏನಾದರೂ. ಖಂಡಿತ ಸಾಧ್ಯವರೇ, ಮಾಡ್ತೀರಾ ನೀವು, ಖಂಡಿತ ಮಾಡ್ತೀರಾ. ಈ ಮೋಟಿವೇಶನ್ ಲೈನ್ಸ್ ಏನಂತ ಕೇಳ್ತಾ ಇದ್ದೀನಿ ಅಂತ ಅಂದರೆ, ನಾನು
ಕಷ್ಟ ಅರ್ಥ ಆಗಿರೋದಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೇಳ್ತಾ ಇಲ್ಲ ನಾನು. ನೀವು ಬದಲಾಗ್ತೀರಾ, ನಿಮಗೊಂದು ಒಳ್ಳೆ ಸಮಯ ಬಂದಿದೆ. ರಾಯರ ಹೆಸರನ್ನ ತೊಗೊಂಡು ಶುರು ಮಾಡಿ. ನನ್ನ ಜೀವನದಲ್ಲೂ ಕೂಡ ನಾನು ರಾಯರ ಹೆಸರನ್ನ ತೊಗೊಂಡು ಶುರು ಮಾಡಿದ್ಮೇಲೆ ನನಗೆ ತುಂಬ ಬದಲಾವಣೆಗಳಾಗಿದೆ, ತುಂಬ ಬದಲಾವಣೆ ಆಗಿದೆ. ಇವತ್ತು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೂ ಕೂಡ ಅದು ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಆಶೀರ್ವಾದನೇ, ಆ ಪುಣ್ಯಾತ್ಮರದೇ ಎಲ್ಲ. ಆ ಪುಣ್ಯಾತ್ಮರದೇ, ಅವರ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದನೇ ಒಂದು ಊಟವನ್ನು ಮಾಡ್ತಾ ಇದ್ದೀನಿ ನಾನು. ಹೆಮ್ಮೆ ಅನ್ಸುತ್ತೆ ನನಗೆ ರಾಯರ ಬಗ್ಗೆ ಹೇಳೋಕೆ. ಅದಕ್ಕೆ ಹೇಳ್ತಾ ಇದ್ದೀನಿ, ರಾಯರನ್ನ ನಂಬಿ ಹೆಜ್ಜೆಯನ್ನ ಇಡಿ. ಈ ವಿಡಿಯೋನ ಮಾಡ್ತಿರುವಂಥ ಉದ್ದೇಶ, ರಾಯರ ಹತ್ರ ಎಲ್ಲ ರೀತಿಯ ಕಷ್ಟಗಳನ್ನೂ ಕೂಡ ಹೇಳ್ಕೊಳ್ಳೋರಿದ್ದಾರೆ, ಅದರಲ್ಲಿ ನೀವು ಕೂಡ. ಮಾನಸಿಕವಾಗಿ ಕುಗ್ಗಿ ಹೋದವರು ಕೂಡ ರಾಯರ ಹತ್ರ ಹೇಳ್ಕೋತಾರೆ. ಯಾಕಂದ್ರೆ ತಂದೆ ತಾಯಿ ಆಗ್ಬಿಟ್ಟಿದ್ದಾರೆ ರಾಯರು ಎಲ್ಲ ಆಗ್ಬಿಟ್ಟಿದ್ದಾರೆ, ಆಯ್ತಾ. ರಾಯರ ಹತ್ರ ಕಷ್ಟಗಳನ್ನ ಹೇಳ್ಕೊಂಡ್ರೆ ಅಮ್ಮನ ಮಡಿಲಲ್ಲಿ ಮಲ್ಕೊಂಡು ನಾವು ಕಣ್ಣೀರು ಹಾಕದಷ್ಟು ಸಮಾಧಾನ ಆಗುತ್ತೆ. ಅಮ್ಮನ ಮಡಿಲಲ್ಲಿ ಮಲ್ಕೊಂಡಾಗ ಹೆಂಗೆ ನೋಡಿ ಅಲ್ವಾ. ಅದಕ್ಕೆ ಹೇಳ್ತಾ ಇದ್ದೀನಿ, ಇವತ್ತಿಂದ ಬದಲಾಗ್ತೀರಾ ಅಂತ ಅನ್ಕೊಂಡಿದ್ದೀನಿ. ಬದಲಾಗಬೇಕು. ಯಾರೆಲ್ಲ ಈ ಮಾತುಗಳನ್ನ ನೀವು ಅಳವಡಿಸ್ಕೊಂಡು ನೀವು ಬದಲಾಗ್ತೀನಿ ಅಂತ ಹೋಗ್ತಿರೋ, ಖಂಡಿತವಾಗ್ಲೂ ಕೂಡ ಗೆಲುವೇ ಸಾಧಿಸ್ತೀರ. ನೀವು ಖಂಡಿತ ಗುರಿ ಮುಟ್ತೀರ. ಚಿಕ್ಕದೋ ದೊಡ್ಡದೋ ಒಂದು ಕೆಲಸಕ್ಕೆ ಬನ್ನಿ, ನೀವೆಷ್ಟು ಮೈಂಡ್ ರಿಲೀಫ್ ಆಗುತ್ತಂತ ಅಂದರೆ ನಿಮ್ಮದು ನೀವೇ ಹೇಳ್ತೀರಾ. ನಾಳೆ ದಿನ ಖುಷಿಯಿಂದ ಹೇಳ್ತೀರಾ, ನೀವು ಸಕ್ಸಸ್ ಆಗ್ತೀರಾ. ನೀವೇನು ಹೇಳೋದು ಬೇಕಾಗಿಲ್ಲ, ನೀವು ಲೈಫಲ್ಲಿ ಸಕ್ಸಸ್ ಆಗೋದಂತೂ ಖಂಡಿತ. ರಾಯರಿಗೆ ಥ್ಯಾಂಕ್ಸ್ ಹೇಳ್ಬಿಡಿ, ಗುರು ರಾಘವೇಂದ್ರ ಸ್ವಾಮೀಜಿಗಳೇ ನಿಮ್ಮ ಮುಖಾಂತರನೇ ನಾನು ಏನೋ ಆಗ್ಬಿಟ್ಟಿದೆ ಜೀವನದಲ್ಲಿ, ನನ್ನ ಜೀವನನೇ ಬದಲಾಗ್ಬಿಡ್ತು ನನ್ನಪ್ಪ ಅಂತ ನೀವೇ ಕೆಲವು ದಿನಗಳಲ್ಲಿ ಹೇಳ್ತೀರಾ. ರಾಯರಿಗೆ ಥ್ಯಾಂಕ್ಸ್ ಹೇಳ್ಬಿಡಿ, ಅಷ್ಟೇ ಸಾಕು. ರಾಯರ ಮೇಲೆ ಭಕ್ತಿ ಇರಲಿ, ನಂಬಿಕೆ ಇರಲಿ, ಖಂಡಿತ ಒಳ್ಳೆಯದಾಗುತ್ತೆ, ಆಯಿತಾ. ಈ ಒಂದು ಸಾಲುಗಳನ್ನ ಹೇಳಬೇಕಂತ ಅನ್ನಿಸ್ತು. ಯಾರಿಗಾನ ಬೇಜಾರಾಗಿದ್ರು ಕೂಡ ಕ್ಷಮೆ ಇರಲಿ. ಆದರೆ ನನ್ನ ಉದ್ದೇಶ ಏನಂತ ಅಂದರೆ, ನನ್ನ ಪ್ರೀತಿಯ ಕುಟುಂಬ ಅಂತಂದರೆ ಪ್ರತಿಯೊಬ್ಬರ ಒಂದು ನೋವಿಗೆ ಸ್ಪಂದಿಸುವಂಥದ್ದು ನನ್ನ ಕರ್ತವ್ಯ. ನನ್ನ ಕಷ್ಟ ಸುಖಗಳನ್ನ ಕೇಳೋಕೆ ನೀವಿದ್ದೀರಾ, ನಿಮ್ಮ ಜೊತೆಗೆ ನಾನಿದ್ದೀನಿ ಅಷ್ಟೇ ಅಲ್ವಾ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.